ನಮ್ಮ ರಾಯರು ನಿಜವಾಗ್ಲೂ ಇರ್ಲಿಲ್ಲ ಅಂತ ಅಂದಿದ್ರೆ ಅವರು ಬೃಂದಾವನವನ್ನ ಪ್ರವೇಶ ಮಾಡಿ ಇಷ್ಟು ವರ್ಷಗಳ ಕಾಲ ಆಗಿದ್ರು ಕೂಡ ಯಾರು ಕೂಡ ರಾಯರ್ನ ಪೂಜಿಸ್ತಾ ಇರ್ಲಿಲ್ಲ. ಅದ್ ಯಾವತ್ತೋ ರಾಯರ್ನ ಮರ್ತೋಗ್ಬಿಡ್ತಾ ಇದ್ರು. ನಾವು ಕೂಡ ರಾಘವೇಂದ್ರ ಸ್ವಾಮೀಜಿಗಳು ಅಂತ ಪುಣ್ಯಾತ್ಮರು ಈ ಭೂಮಿ ಮೇಲೆ ಇದ್ದಾರೆ ಅಂತ ಅವ್ರನ್ನ ಪೂಜಿಸ್ತಾ ಇದೀವಿ ಅಂತ ಅಂದ್ರೆ ಅವ್ರು ಇರೋದಕ್ಕೇನೆ ಇದೆಲ್ಲವೂ ಕೂಡ ಆಗ್ತಾ ಇರೋದು. ಇವತ್ತು ರಾಯರಿಂದ ಯಾರಿಗೂ ಕೂಡ ಒಳ್ಳೇದಾಗೇ ಇಲ್ಲ ಅಂತ ಅಂದಿದ್ರೆ ಯಾರು ಕೂಡ ಮನೆಯಲ್ಲಿ ರಾಯರ ಫೋಟೋವನ್ನಿಟ್ಟು ಪೂಜಿಸ್ತಾ ಇರಲಿಲ್ಲ. ರಾಯರು ಪ್ರತಿ ಕ್ಷಣ ತಮ್ಮ ಭಕ್ತರ ಜೊತೆಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಭಕ್ತರ ಜೊತೆಗೆ ಯಾವುದೋ ಒಂದು ರೂಪದಲ್ಲಿ ಅವ್ರು ಮಾತಾಡ್ತಾರೆ ರಾಯರು. ಆದ್ರೆ ಆ ನಂಬಿಕೆ ನಿಮ್ಮಲ್ಲಿ ಬರಬೇಕು. ನಮ್ಮ ರಾಯರ್ ಇದ್ದಾರಪ್ಪ, ನಾನ್ ಮಾಡುವಂತಹ ಕೆಲಸದಲ್ಲಿ ರಾಯರು ಯಶಸ್ಸು ಕೊಡ್ತಾರೆ. ಇವತ್ತೇನೋ ಕಷ್ಟ ಇದೆ, ಏನೋ ಸಾಲದ ಬಾಧೆ ಇದೆ, ರಾಯರು ಮುಕ್ತಿ ಕೊಡ್ತಾರೆ. ನನ್ನ ಕಣ್ಣೀರ್ನು ಕೂಡ ರಾಯರು ಒರೆಸ್ತಾರೆ. ನನಗೆ ಎಲ್ಲನೂ ಕೂಡ ರಾಯರೇ ಆಗಿದ್ದಾರೆ, ರಾಯರೇ ಕೈ ಬಿಡಬೇಡಿ ಅಂತ ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು, ಖಂಡಿತ ಒಂದು ಪರಿಹಾರ ಕೂಡ ಕೊಡ್ತಾರೆ, ಕೈ ಹಿಡಿದು ಕಾಪಾಡ್ತಾರೆ. ಶ್ರೀ ರಾಯರಲ್ಲಿ ಗುರುಗಳೇ, ನನಗಂತೂ ಏನು ಗೊತ್ತಿಲ್ಲ, ಆದ್ರೆ ಬದುಕಲ್ಲಿ ನಾನು ಅತಿಯಾಗಿ ಯಾರ ಮೇಲೂ ಕೂಡ ನಂಬಿಕೆನ ಇಟ್ಕೋಬಾರ್ದು, ಅತಿಯಾಗಿ ಯಾರನ್ನೂ ಕೂಡ ಮನಸ್ಸಿಗೆ ಹಚ್ಕೋಬಾರ್ದು, ನಿರೀಕ್ಷೆ ಅಂತೂ ಇಟ್ಕೋಲೇಬಾರ್ದು ಅನ್ನುವಂತ ಪಾಠವನ್ನ ನಾನು ಕೆಲವು ಜನಗಳಿಂದ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ಆದರೆ ನನ್ನ ಜೀವನದಲ್ಲಿ ನಾನು ತುಂಬಾನೇ ನೊಂದಿದ್ದೀನಿ, ತುಂಬಾನೇ ಕಷ್ಟಗಳನ್ನು ಕೂಡ ಎದುರಿಸಿದ್ದೀನಿ. ಇನ್ನೂವರೆಗೂ ಕೂಡ ಕೆಲವೊಂದು ಕಷ್ಟಗಳಿಂದ, ಕೆಲವೊಂದು ನೋವುಗಳಿಂದ ನನ್ನ ಮನಸ್ಸು ತುಂಬಾನೇ ತುಂಬ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಕೂಡ ನನಗೂ ಕೂಡ ರಕ್ಷಣೆ ನೀಡಿ ಗುರು ರಾಯರೇ, ನೀವಿದ್ದೀರಾ ಅನ್ನುವಂತ ನಂಬಿಕೆ ನನ್ನಲ್ಲಿ ಸಂಪೂರ್ಣವಾಗಿ ಇದೆ. ಆದ್ರೆ ದಯವಿಟ್ಟು ನನ್ನ ಕೈ ಬಿಡಬೇಡಿ. ತುಂಬಾ ನೊಂದು ಬೆಂದಿರುವ ಜೀವ ಇದು, ದಯವಿಟ್ಟು ಕೂಡ ಕಾಪಾಡಿ ತಂದೆ. ನಿಮ್ಮ ಕರುಣಾ ದೃಷ್ಟಿ ನನ್ನ ಮೇಲೂ ಕೂಡ ಇರ್ಲಿ ಅಂತ ಯಾರು ಗುರು ರಾಯರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾರಲ್ಲ, ಖಂಡಿತವಾಗ್ಲೂ ಕೂಡ ಅಂತವ್ರನ್ನ ಯಾವತ್ತೂ ಕೂಡ ರಾಯರು ಕೈ ಬಿಡೋದಿಲ್ಲ. ನಮ್ಮ ಶ್ರೀ ರಾಯರ ಆಶೀರ್ವಾದವನ್ನ ಪಡ್ಕೊಳ್ಳೋದೆಷ್ಟು ಮುಖ್ಯನೋ ಅದೇ ರೀತಿ ಶ್ರೀ ರಾಯರ ಆಶೀರ್ವಾದವನ್ನ ಕೊನೆಯವರೆಗೂ ಕೂಡ ನಾವು ಕಾಪಾಡ್ಕೊಂಡು ಹೋಗೋದು, ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಒಂದು ಸಲ ನಾವು ಏನೇ ತಪ್ಪುಗಳನ್ನ ಮಾಡಿರ್ಲಿ, ಶ್ರೀರಾಯರೇ ಸರಿನೋ ತಪ್ಪೋ ನನ್ನಿಂದ ನಡೆದ್ಬಿಟ್ಟಿದೆ ನನ್ನಪ್ಪ, ನಿಮ್ಮ ಪಾದವನ್ನ ಹಿಡಿದಿದ್ದೀನಿ, ದಯವಿಟ್ಟು ರಕ್ಷಣೆ ನೀಡಿ ಕಾಪಾಡಿ ಅಂತ ತಲೆ ಬಾಗಿದಾಗ ಎಂತವ್ರಿಗೆ ಆಗಿರ್ಲಿ ಆಶೀರ್ವಾದ ಮಾಡುವಂತಹ ಕರುಣಾಮಹಿಗಳು ನಮ್ಮ ರಾಯರು. ಅಂತಹ ಪುಣ್ಯಾತ್ಮರ ಒಂದು ಪಾದವನ್ನ ಹಿಡಿದ್ಮೇಲೆ ಸಾಧ್ಯವಾದಷ್ಟು ಕೂಡ ನಾವು ಮತ್ತೊಬ್ಬರಿಗೆ ಒಳ್ಳೇದನ್ನೇ ಬಯಸ್ಬೇಕು ಹೊರತಾಗಿ ಅಪ್ಪಿತಪ್ಪಿನೂ ಕೂಡ ಯಾವತ್ತೂ ಕೆಟ್ಟದ್ದನ್ನ ಬಯಸ್ಬೇಡಿ.